ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಬುಧವಾರ ಮುಕ್ಕೋಟಿ ದ್ವಾದಶಿ. ನೀವು ಸುಪ್ರಭಾತ ಕೇಳಿಸ್ಕೊಳ್ಳುವಾಗ ಸ್ವಲ್ಪ ಸಮಾಧಾನವಾಗಿ ಸಾವಧಾನವಾಗಿ ಕೇಳಿಸ್ಕೊಳ್ಬೇಕಾಗುತ್ತೆ ಪ್ರೀತಿಯ ಬಂಧುಗಳು. ಯಾಕೆಂದರೆ ಈ 1-2 ನಿಮಿಷದಲ್ಲೇ ನಿಮಗೆ ಮಹತ್ತರವಾಗಿರತಕ್ಕಂಥ ಒಂದು ತೀರ್ಪು ಸಿಗುವಂಥದ್ದು, ಒಂದು ಅವಕಾಶ ಸಿಗುವಂಥದ್ದು, ಒಂದು ಲಕ್ ಸಿಗುವಂಥದ್ದು, ಇವೆಲ್ಲವೂ ಆ ದಿನಕ್ಕೆ ಸಂಬಂಧಪಟ್ಟಾಗಿದ್ದೇ ಇರುತ್ತೆ ನನ್ನ ಪ್ರೀತಿಯ ಬಂಧುಗಳೇ. ಈ ದಿನ ದ್ವಾದಶಿ, ನಿನ್ನೆಲ್ಲ ಉಪವಾಸ ಇರ್ತೀರಿ, ಇವತ್ತು ಬೇಗನೆ ನೀವು ಪಾರಣೆ ಊಟ ಮಾಡ್ಕೊಳ್ತೀರಿ, ಪಾರಣೆ ಆಗುತ್ತೆ. ನಾನು ಹೇಳ್ತಾ ಇರೋದು, ಈ ದಿವಸ ಕೃತ್ತಿಕಾ ನಕ್ಷತ್ರ, ಇದರ ಅಧಿಪತಿ ಸೂರ್ಯ ಆಗಿರುತ್ತಾನೆ. ನೋಡಿ, ಬುಧವಾರ ಈ ನಕ್ಷತ್ರ ಬಿದ್ದಾಗ ಸೂರ್ಯನ ತೆಗೆದುಕೊಳ್ಳೋಣ. ಸೂರ್ಯ ಮತ್ತು ಬುಧ ಇವರಿಬ್ಬರು ಕೂಡ ಅತ್ಯಂತ ಅದ್ಭುತ. ಅಂದರೆ ಈ ದಿನಕ್ಕೆ ಒಂದು ಯೋಗ ಹದ್ದು ಕೊಡ್ತು. ಎಲ್ಲ ದಿನಗಳು ಹಾಗಿರೋದಿಲ್ಲ. ಹಾಗೆ ಈ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಲ್ಲ, ಇಂಟ್ರಿಗೆ ಹೋಗೋದು ವಾಪಸ್ ಬರೋದು, ಇಂಟ್ರಿಗೆ ಹೋಗೋದು, ಏನು ನಮ್ಮ ಕರ್ಮ ಕೆಲಸನ ಸಿಗಲ್ವೇನೋ ಅಂತಿರ್ತಾರಲ್ಲ, ಅವರಿಗೆ ಹೇಳಿ ಮಾಡಿಸಿದ್ದ ದಿನ ಈ ದಿನ. ಇದೇ ಕೃತ್ತಿಕಾ ನಕ್ಷತ್ರ ಬಿದ್ದಾಗ ಶುಭ ಕಾರ್ಯಗಳ ಮಾರೋದು ವರ್ಜ ಮಾಡ್ತಾರೆ. ಇದನ್ನು ಅಗ್ನಿ ನಕ್ಷತ್ರ ಅಂತಾರೆ. ಇದೇ ಜಾಬ್ಗೆ ನೋಡಿ ಇದು ಬೇಕು, ಜೊತೆಗೆ ಈ ವಾರನೂ ಬೇಕು. ಈ ವಾರಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹದ್ದನ್ನು ನೀವು ದಿನಶುದ್ಧಿಯನ್ನು ಪಡೆದುಕೊಳ್ಳುತ್ತೇನೆ ಅಂತಂದರೆ ಜಾಬ್ ಗಿಟ್ಟಿಸಿಕೊಳ್ಳಲಿಕ್ಕೆ ಹೇಳಿ ಮಾಡಿಸಿದ್ದ ದಿನ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ ಅನ್ನೋ ಮಂತ್ರವನ್ನು, ಸೌಮ್ಯ ಸ್ವಭಾವದ ಆಗಿರತಕ್ಕಂತಹ ಬುಧನ ಮಂತ್ರವನ್ನು ಕೂಡ ಹೇಳಿಕೊಳ್ಳುವಂಥದ್ದು. ಹೇಗೆ ನೀವು ಬುಧನಿಗೆ ಸಂಬಂಧಪಡ್ತಕ್ಕಂಥದ್ದು ಮಂತ್ರ ಹೇಳಿಕೊಳ್ತೀರ ಖುಷಿಯಿಂದ, ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಅನ್ನೋ ಬೀಜಾಕ್ಷರದ್ದು, ಅಥವಾ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಾ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅನ್ನೋ ಮಂತ್ರವನ್ನು ಹೇಳಿಕೊಳ್ಳುತ್ತಾ, ಒಟ್ಟಾರೆ ಜಾಬ್ ಇರೋಂಥವ್ರಿಗೆ ಒಂದು ಪ್ರಮೋಷನ್ ಸಿಗುವಂಥದ್ದು, ಒಂದು ಪದವಿ ಸಿಗುವಂಥದ್ದು. ಇವತ್ತು ನೀವು ಸೂರ್ಯನ ನಾಮವನ್ನು ಹೇಳೋದ್ರಿಂದ, ಬುಧನ ನಾಮವನ್ನು ಹೇಳೋದ್ರಿಂದ ಪಡ್ಕೊಳ್ತೀನಿ. ಶುಭಂ ಭೂಯಾತ್, ಒಳಿತಾಗಲಿ.